ನಿಮ್ಮ ಹೆಸರು? ಸಿದ್ದಪ್ಪ. ಸಿದ್ದಪ್ಪ ಅವರು. ಗೌಡ್ರ, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ, ನರೇಂದ್ರ ಮೋದಿ? ನಮ್ಮ ದೇಶ ಇದು ಪ್ರಕಾರ ನಮ್ಗೆ ಮೋದಿಯವರೇ ಆಗಬೇಕು. ಯಾಕೆ? ಯಾಕಂದರೆ ಅಭಿವೃದ್ಧಿಗಳು ನಡೀತವೆ. ಮಲೆಯಲ್ಲಿ ಒಂದು ಕೆಲಸ ಕಾರ್ಯಗಳು ನಡೀತವೆ. ನಮ್ಮ ಕರ್ನಾಟಕ ಸೇಮ್ ಸಿದ್ದರಾಮಯ್ಯ ಇರ್ಬಿಡು. ಕರ್ನಾಟಕ ಸಿದ್ದರಾಮಯ್ಯ ಬೇಕು ಇಲ್ಲಿ. ಯಾಕೆ ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿ ನಮ್ಗೆ ಇವರು 10 ವರ್ಷದಿಂದ ಮಾಡ್ರೆ ಅನುಭವ ನೋಡಿದ್ದೀವಿ. ನಮ್ಮ ಇದರಲ್ಲಿ ಅವರಿದ್ರೆ ಏನು ತಪ್ಪಿಲ್ಲ. ಈಗ ಕೆಲವ್ರು ಹೇಳ್ಬಿಡಿ, ಕೆಲವ್ರ ಮನೆಗೆ ಒಳ್ಳೆದಾಗಿದೆ, ಕೆಲವ್ರ ಮನೆಗೆ ಬೇಜಾರು ಮಾಡ್ಕೊಂಡಿದ್ದಾರೆ. ತಪ್ಪೇನಿಲ್ಲ. ಅವ್ರವ್ರ ಪಕ್ಷದ ಪರವಾಗಿ ಮಾತಾಡ್ತಾರೆ. ಅದರಲ್ಲೂ ನಾವು ಸಿದ್ದರಾಮಯ್ಯ ಸಿ ಎಮ್ ಆಗಿರೋದು ಅಂದರೆ ನಮ್ಮ ಕ್ಷೇತ್ರ ಸಿ ಎಮ್ ನಮಗೂ ಒಂಥರ ಹೆಮ್ಮೆ. ನಿಮ್ಮ ಕ್ಷೇತ್ರದವರು? ನಮ್ಮ ಕ್ಷೇತ್ರದವರು ಅಂತ. ಇನ್ನು ಮತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಯಾರು ಸಿ ಎಮ್ ಆಗೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನರೇಂದ್ರ ಮೋದಿ. ಸರಿ. ನಮ್ಮಿಲ್ಲಿ ಸಿದ್ದರಾಮಯ್ಯನವರು. ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ, ಮೋದಿ? ಮೋದಿ. ಯಾಕೆ ಸರ್? ಅವ್ರು ಹಿಂದೂ ಪರವಾಗಿ ತುಂಬ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಎಲ್ಲರೂ ಅವ್ರಿಗೆ ಚೂಸ್ ಮಾಡೋದು. ಎಲ್ರಿಗೂ ಅವ್ರಿಗೆ. ರಾಹುಲ್ ಗಾಂಧಿ ಆಗಬೇಡ? ರಾಹುಲ್ ಗಾಂಧಿ ಅಂದರೆ ಇವಾಗ ಜಾಸ್ತಿ ಅವ್ರಿಗೆ ಜನ ಬೆಂಬಲ ಇಲ್ಲ. ಮೋದಿಯವರಿಗೆ ಜಾಸ್ತಿ ಎಲ್ಲಿ ನೋಡಿ ಅದೇ ಹೇಳ್ತಿದಾರಲ್ಲ, ಅದಕ್ಕೋಸ್ಕರ ಮೋದಿಯವರೇ ಆಗಬೇಕಂತ ಆಸೆ. ನಿಮ್ಮ ಪ್ರಕಾರ? ಹೌದು, ಮೋದಿಯವರಾಗಬೇಕು. ಗೌಡ್ರೆ, ನಿಮ್ಮ ಮೋದಿಯವರೇ ಆಗಬೇಕು. ಯಾರಾಗಬೇಕು? ಮೋದಿಯವರೇ ಆಗಬೇಕು. ಯಾಕೆ? ಅವರು ಅಂದರೆ ಜನ ಒಂದು ಸ್ವಲ್ಪ ಜನಕ್ಕೆಲ್ಲ ಸೌಕರ್ಯ ಮಾಡ್ತಾರೆ. ಅವರೇ ಇರಬೇಕು. ಅವರೇ ಇರಬೇಕು ಅಂತ ಹೇಳ್ತಿದ್ದೀರಿ. ಯಾಕೆ ರಾಹುಲ್ ಗಾಂಧಿ ಆಗಬೇಡ? ಅವ್ರು ಏನು ಮಾಡಲ್ಲ. ಅವರು ಯಾರು? ರಾಹುಲ್ ಗಾಂಧಿ ಅವರು ಏನೂ ಮಾಡಲ್ಲ. ಮೋದಿಯವರೇ ಸರಿ, ಅವರೇ ಇರಬೇಕು. ಅವರೇ ಇರಬೇಕು. ಓಕೆ. ಇದೇ ಸಿದ್ದರಾಮಯ್ಯ ಅವರು ಇದೇ ಕ್ಷೇತ್ರದವರಲ್ವಾ? ಇದೇ ಇರ್ತಾರ, 5 ವರ್ಷ ಇರ್ತಾರ ಅಷ್ಟೇ. ಮುಂದಕ್ಕೆ ಅವರು ಇಲ್ಲ ಬಿಡಿ. ಟೈಮ್ ಆಯ್ತು ಅವ್ರು. ಆಯ್ತು ಅಂತ ಹೇಳ್ತಾರೆ. ಇನ್ನು 5 ವರ್ಷ ಏನೋ ಆಕತನ ಬಿಡಲ್ಲ. ಒಟ್ಟಲ್ಲಿ ಮುಂದಕ್ಕೆ ಚಾನ್ಸ್ ಇಲ್ಲ ಅವ್ರಿಗೆ ಬಿಡಿ. ಆಗಲ್ಲ. 5 ವರ್ಷ ಗ್ಯಾರಂಟಿ ಅವನೇ ಆಡ್ತಾನೆ. ಇನ್ನು 5 ವರ್ಷ ಅವರೇ ಆಡ್ತಾರೆ. ಬಟ್ ಪ್ರಧಾನಮಂತ್ರಿ ಮೋದಿ. ಸರಿ. ನಿಮ್ಮ ಹೆಸರೇನು? ನೀಲಮ್ಮ ಅಂತ. ನೀಲಮ್ಮ ಅಂತ. ಓಕೆ. ನಿಮ್ಮ ಪ್ರಕಾರ ಇವಾಗ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ, ನರೇಂದ್ರ ಮೋದಿ? ಯಾರು ಬಿಡಪ್ಪ, ನಮ್ಗೆ ಯಾಕ ಯಾರು ಆಗಲಿ ಅಂತ ಹೇಳ್ತೀರಾ? ಓಟ್ ಹಾಕ್ತೀರಾ ಅಲ್ವಾ? ಮೋದಿ. ಮೋದಿ. ನಿಮ್ಮ ಪ್ರಕಾರ ಮೋದಿ ಆಗಬೇಕು. ಯಾಕೆ ರಾಹುಲ್ ಗಾಂಧಿ ಬೇಡ? ಇಬ್ಬರು ಬೇಕು. ಯಾರು ಬೇಡ ಇವರು ಬೇಡ ಅನ್ನೋಕ್ಕಾಗಲ್ಲ. ಬೇಕು ಬೇಡ ಅಂತ ಹೇಳಲ್ಲ, ಹಾಕ್ತೀವಿ ಯಾರಿಗಾರು ಒಟ್ಟಾರಿ. ಯಾರಿಗಾರು ಓಟ್ ಹಾಕ್ತೀರಾ? ಒಟ್ಟಿನಲ್ಲಿ ಯಾರಿಗೋ ಒಬ್ರಿಗೆ ಹಾಕ್ಬಿಡ್ತೀರಾ? ಅಷ್ಟೇ. ಯಾರು ದೇಶನ ಉದ್ಧಾರ ಮಾಡ್ತಾರೆ ಅವ್ರಿಗೆ ಹಾಕಲ್ಲ ನೀವು? ಮುಂದೆ ಬರೋದು ಯಾರು ಗೊತ್ತು? ಇವ್ರು ಗೆದ್ರೆ ಇವ್ರೇ ಹಾಕ್ತಾರ, ಅವರೇ ಗೆದ್ದರೆ ಅವರೇ ಆಗ್ತಂತ ಮುಂದೆ ಬರೋದು ಯಾರು ಗೊತ್ತು? ನಿಮ್ಮ ಪ್ರಕಾರ ಯಾರಾಗಬೇಕೀಗ? ಬಿಜೆಪಿ. ನಿಮ್ಮ ಹೆಸರೇನು ಸರ್? ನಾಗರಾಜು ಅಂತ. ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ಸರ್? ರಾಹುಲ್ ಗಾಂಧಿ, ಮೋದಿ? ನಮಗೆ ಮೋದಿನೇ ಆಗಬೇಕು. ಯಾಕೆ? ಏನಕ್ಕೆ ಅದು? ಯಾಕೆ ಅದಕ್ಕೆ ನಮ್ಗೆ ಏನಿಲ್ಲ, ಈಗ ಮೋದಿನೇ ಆದರೆ ಚಂದ ಅಂತ ಸರ್. ರಾಹುಲ್ ಗಾಂಧಿ ಯಾಕೆ ಬೇಡ? ಇಲ್ಲ, ಅವರು ವರ್ಷಕ್ಕೆ 6,000 ಕೊಡ್ತಾವ್ರಲ್ಲ ಮೋದಿ, ಇನ್ನು ಕೊಡೋರು ತಾನೇ ಆಗ್ಬೇಕು. ಈಗ ಕೊಡ್ತಿದ್ದವ್ರು ಮಾಡಕ್ಕದ್ದ? ನಿಮ್ಮ ಪ್ರಕಾರ ಮೋದಿನೇ ಆಗ್ಬೇಕು. ಮೋದಿನೇ ಆಗ್ಬೇಕು. ಸಿದ್ದರಾಮಯ್ಯ ಅವರು ಇದೇ ಕ್ಷೇತ್ರದವ್ರು ತಾನೆ? ಓಕೆ. ಅವ್ರಿಗೆ ಓಟ್ ಬೀಳುತ್ತಾ ಇಲ್ಲಿ? ಓಟ್ ಹಾಕ್ತಾರೆ, ಆದರೆ ಮೋದಿದೇ ನಡೀತಿರೋದು ಇಲ್ಲಿ. ನಿಮ್ಮ ಪ್ರಕಾರ ಮೋದಿನೇ ಆಗ್ಬೇಕು. ಮೋದಿನೇ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ಗೊತ್ತಿಲ್ಲ. ಯಾರು ಗೊತ್ತಿಲ್ವಾ? ನಿಮ್ಮ ಹೆಸರು? ಲೋಕೇಶ್ ಅಂತ. ಸರ್, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ, ನರೇಂದ್ರ ಮೋದಿ? ನರೇಂದ್ರ ಮೋದಿ ಸರ್. ಯಾಕೆ ಸರ್? ಅವ್ರದ್ದು ಎಲ್ಲ ಇದಕ್ಕೂ ಚೆನ್ನಾಗಿದೆ ಸರ್. ಏನೇ ಒಂದು ನಿರ್ಧಾರ ತಗೋಬೇಕು ಅಂದರೆ ಅವ್ರದ್ದು ಎಲ್ಲ ಚೆನ್ನಾಗಿದೆ. ಜನನೇ ಒಪ್ಪಿಗೆ ಇದೆಯಲ್ಲ, ಅದರಿಂದ ಏನು ತೊಂದರೆ ಇಲ್ಲ ಸರ್. ಯಾಕೆ ರಾಹುಲ್ ಗಾಂಧಿ ಆಗಬೇಡ? ಅದು ನಮಗೆ ಅವ್ರ ಬಗ್ಗೆ ಹೇಳೋದಂತಲ್ಲ ಸರ್, ನಮ್ಗೆ ಬೆಸ್ಟು ಅನ್ನೋದು ಪ್ರಧಾನಿ ಮೋದಿ. ಸರ್, ನೀವು ಯಾರು ಓಟ್ ಹಾಕ್ಬೇಕು? ಯಾರು ಪ್ರಧಾನಿ ಆಗಬೇಕು ಅಂತ ಹೇಳಿ? ಸರ್, ಅವರೇ ಹೇಳಿದ್ರಲ್ಲ ಸರ್. ನೀವು ಹೇಳಿ. ನಮ್ಮ ಮನಸ್ಸಿಗೆ ಅವ್ರದ್ದು ಮುಂದೆನೆ. ಈಗ ಈ ಆಡಳಿತದಿಂದ 10 ವರ್ಷದಿಂದ ಇದ್ದಾರಲ್ಲ ಸರ್, ಏನು ತೊಂದರೆ ಇಲ್ಲ. ಯಾವುದೇ ಥರದ ಕೆಟ್ಟದ್ದು ನೇಮ್ ಬಂದಿಲ್ಲ ಸರ್ ಅವ್ರಿಗೆ. ಆಗಿರೋದ್ರಿಂದ ಅವರಾಗದೆ ಒಳ್ಳೆಯದು. ಓಕೆ. ಕಾಂಪ್ಲಿಕೇಟಿವ್ ಕೊಟ್ಟು ಅವರಷ್ಟು ನೇಮ್ ಮಾಡೋಕ್ಕೆ ಇನ್ನು ಯಾರಿಂದನೂ ಆಗಲ್ಲ ಸರ್. ಆಗಲ್ಲ.